ಹಲೋ ಫ್ರೆಂಡ್ಸ್, ಇವತ್ತು ನಾವು ಮೂಲಂಗಿ ಬೇಳೆ ಸಾರು ಮಾಡೋದನ್ನ ನೋಡ್ಕೊಳ್ಳೋಣ. ಈ ಬೇಳೆ ಸಾರಲ್ಲಿ ಉಸ್ತಿಕಾಯನ್ನ ಹಾಕಿ ಮಾಡ್ತಾ ಇದ್ದೀನಿ. ಉಸ್ತಿಕಾಯಿ ಹಾಕೋದ್ರಿಂದ ಸಾರು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಮೊದಲನೇದಾಗಿ 100 ಗ್ರಾಮಷ್ಟು ತೊಗರಿ ಬೇಳೆನ ಒಂದು ಬೌಲಲ್ಲಿ ಸೇರಿಸ್ಕೊಂಡು ನೀಟಾಗಿ ತೊಳೆದು ಬಿಡೋಣ. ಒಂದು 10 ನಿಮಿಷ ನೆನೆಸಿಟ್ಕೊಳ್ಳೋಂಗಿದ್ರು ನೀವು ನೆನೆಸಿಟ್ಕೋಬೋದು, ಬೇಗ ಬೇಯುತ್ತೆ. ಅಷ್ಟರಲ್ಲಿ ಉಸ್ತಿಕಾಯನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇದ್ರ ಮೇಲೆ ಕಡ್ಡಿ ಇದೆ ಅಲ್ವಾ, ಅದು ಪೂರ್ತಿ ತೆಗೆದು ಬಿಡಬೇಕು. ನಂತರ ಒಂದು ಕವರಲ್ಲಿ ಹಾಕ್ಕೊಂಡು ಒಂದೇ ಒಂದ್ಸಲ ಅಂದರೆ ಓಪನ್ ಆಗೋ ರೀತಿ ಹೊಡಿಬೇಕು. ಅದನ್ನು ಓಪನ್ ಆದ ನಂತರ ಟ್ಯಾಪ್ ಕೆಳಗಡೆ ಇಟ್ಟು ನೀಟಾಗಿ ತೊಳೆದ್ಬಿಡಿ. ಉಸ್ತಿಕಾಯಲ್ಲಿರೋ ಅಂಥ ಬೀಜ ಪೂರ್ತಿ ಸಪ್ರೇಟ್ ಆಗಿಬಿಡುತ್ತೆ. ಅದ್ರ ಜೊತೆಯಲ್ಲಿ 2 ಮೂಲಂಗಿನ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ತೀನಿ. ಉಸ್ತಿಕಾಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬೀಜ ಇತ್ತು ಅಂದರೂ ಪರವಾಗಿಲ್ಲ, ಪೂರ್ತಿ ಕ್ಲೀನ್ ಮಾಡಬೇಕು ಅಂತೇನಿಲ್ಲ. ನಂತರ ಕುಕ್ಕರಲ್ಲಿ 2 ಗ್ಲಾಸ್ ನೀರು ಬಿಸಿ ಮಾಡಿಕೊಂಡು ನೆನೆಸಿಟ್ಟಿರೋಂಥ ಬೇಳೆನೂ ಹಾಕಿ 2 ಈರುಳ್ಳಿ, ಸಣ್ಣ ಸಣ್ಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ 2 ಟೊಮೊಟೊ, ಇದು ಅಷ್ಟೇ ಸಣ್ಣ ಟೊಮೊಟೊ 2, ದೊಡ್ಡದಾದರೆ 1 ಈರುಳ್ಳಿ 1 ಟೊಮೊಟೊ ಹಾಕ್ಕೊಂಡ್ರೆ ಸಾಕು. 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, 2 ವಿಸಿಲ್ ಆದ ನಂತರ ಬೇಳೆ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಬೇಳೆ ಕಟ್ಟುನು ಅಷ್ಟೇ ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ವಾ. ಈಗ ಕಟ್ ಮಾಡಿಟ್ಟಿರೋಂಥ ಮೂಲಂಗಿ ಹಾಗೆಯೇ ಉಸ್ತಿಕಾಯನ್ನ ಸೇರಿಸ್ಕೊಳ್ಳೋಣ. ಮೂಲಂಗಿನೂ ಅಷ್ಟೇ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ನೋಡಿ, ಈ ರೀತಿ ಪೂರ್ತಿ ಬೀಜನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸ್ವಲ್ಪ ಹಾಗೆ ಇದ್ರೂ ತೊಂದರೆ ಇಲ್ಲ. ತುಂಬ ಇತ್ತು ಅಂದರೆ ಸಾರು ಕಹಿ ಬರುತ್ತೆ. ಆದರೆ ಉಸ್ತಿಕಾಯಿ ಹಾಕ್ಬಿಟ್ಟು ನೀವು ಬೇಳೆ ಸಾರು ಮಾಡಿ ನೋಡಿ, ಏನು ರುಚಿಯಾಗಿರುತ್ತೆ ಅಂತೀರ. 1 ಟೀ ಸ್ಪೂನ್ ಬೇಳೆ ಸಾರಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನೋಡ್ಕೊಳ್ಳಿ. ತುಂಬ ಗಟ್ಟಿ ಇದೆ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ. ನೀವೇನಾದರೂ ಸಾರು ಮಾಡೋವಾಗ ತೆಳುವಾಗಿತ್ತು ಅಂದರೆ ನೀರನ್ನು ಹಾಕೋಕೆ ಹೋಗಬೇಡಿ. ನೋಡಿ, ತುಂಬಾ ಗಟ್ಟಿ ಇದೆ ಅಲ್ವಾ, ಅದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು 5ರಿಂದ 6 ನಿಮಿಷ ಬೇಯಿಸಿದ್ರೆ ಸಾಕು. ಮೂಲಂಗಿನೂ ಬೇಗ ಬೆಂದೋಗುತ್ತೆ, ಉಸ್ತಿಕಾಯಿನೂ ಬೇಗನೆ ಬೆಂದೋಗುತ್ತೆ. ನೀವಂತೂ ಯಾವತ್ತೂ ಉಸ್ತಿಕಾಯನ್ನ ಮಾಡಿಲ್ಲ ಅಂದರೆ ಒಂದ್ಸಲ ತಗೊಂಬಂದು ನಾನು ತೋರಿಸೋ ರೀತಿ ಮಾಡ್ಕೊಂಡು ನೋಡಿ, ಖಂಡಿತ ಇಷ್ಟಪಡ್ತೀರಾ. ಮೂಲಂಗಿ ಬದಲಾಗಿ ನೀವು ನುಗ್ಗೆಕಾಯಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೊಳ್ಳಿ, ಅದು ಸಹ ಚೆನ್ನಾಗಿರುತ್ತೆ. ಈಗ ಸಾರಂತೂ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ರಸ, ಅಂದರೆ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ರುಚಿ ನೋಡಿ, ಉಪ್ಪು ಹುಳಿ ಖಾರ ಏನೇ ಕಡಿಮೆ ಇತ್ತು ಅಂದರೂ ಈ ಜಾಗದಲ್ಲಿ ಸೇರಿಸ್ಕೋಬೋದು. ಒಂದೇ ಒಂದು ಕುದಿ ಬಂದ ನಂತರ ಸಾರು ರೆಡಿ ಆಗುತ್ತೆ. ಈಗ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ನಾನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಬೇಳೆ ಸಾರಿಗೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ. 2 ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನೀವು ಇಷ್ಟಪಡೋದಾದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ನಾನು ಸಿಂಪಲಾಗೆ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಚಿಟಪಟ ಅಂತ ಸಿಡಿದ ನಂತರ 2 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಬಿಸಿ ಬಿಸಿ ಇರೋವಾಗ್ಲೇ ಸಾರಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿಯಾದಂಥ ಬೇಳೆ ಸಾರು ರೆಡಿ ಆಗುತ್ತೆ. ಅದರಲ್ಲೂ ಮೂಲಂಗಿ ಬೇಡ ಅನ್ನೋರು ನೀವು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರಾ ಅಲ್ವಾ. ಟ್ರೈ ಮಾಡಿ ಹೇಗೆ ಬಂತೋ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.